ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕ್ವೀನ್ ಸಿಟಿಯಲ್ಲಿ ಶಿಕ್ಷಣ ಕುರಿತು 3 ಸಚಿವರು ಮತ್ತು ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳ ದುಂಡು ಮೇಜಿನ ಸಭೆ ನಡೆಯಿತು. ಕ್ವೀನ್ ಸಿಟಿಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳು ಭಾಗವಹಿಸುವಿಕೆ, ಪ್ರಪಂಚದ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೆದಿವೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕ್ವೀನ್ ಸಿಟಿ ಶಿಕ್ಷಣ ಕುರಿತು ಸಚಿವರು ಮತ್ತು ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳ ದುಂಡು ಮೇಜಿನ ಸಭೆ ನಡೆಯಿತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕೌಶಲಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭಾಗಿಯಾಗಿದ್ದರು. ಸುಮಾರು 30 ವಿಶ್ವವಿದ್ಯಾನಿಲಯಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಉದ್ಯಮಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಉನ್ನತ ಶಿಕ್ಷಣದ ಪಠ್ಯಕ್ರಮ ಬದಲಿಸಲು ಕೇಳ್ತಾ ಇರೋದು ಸಾಧುವಲ್ಲ ಅಂತ ಸಚಿವ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ಇದು ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ಕ್ವೀನ್ ಸಿಟಿಯಲ್ಲಿ ಯೋಜನೆಯನ್ನು ನಾವು ಜಾರಿ ಯಾವ ರೀತಿ ಮಾಡಬೇಕು, ಅವರ ಪಾಲ್ಗೊಳ್ಳುವಿಕೆ ಯಾವ ರೀತಿ ಇರ್ತದೆ, ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದಕ್ಕೆ ಗಮನ ಕೊಡುವಂಥದ್ರ ಜೊತೆಗೆ ಎಲ್ಲ ಒಂದೇ ಹತ್ತಿರದ ಒಂದು ಸ್ಥಳದಲ್ಲಿ ಈಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಭಾಳ ಸುಲಭವಾಗಿ ಎಲ್ಲ ಒಂದು ವ್ಯವಸ್ಥೆಗಳನ್ನು ತಲುಪ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಅಂತಕ್ಕಂಥದ್ದು ಮತ್ತು ಯಾವ ರೀತಿ ಅವರಿಗೆ ಇಲ್ಲಿ ಸರ್ಕಾರದಿಂದ ಸಹಕಾರ ಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳಷ್ಟು ಚರ್ಚೆಯಾಗಿದೆ. ವಿಶೇಷವಾಗಿ ಉದ್ಯೋಗ ಲಭಿಸ್ತಕ್ಕಂಥ ಶಿಕ್ಷಣವನ್ನು ನೀಡ್ತಕ್ಕಂಥದ್ರ ಕಡೆ ಗಮನ ಕೊಡುವಂಥದ್ದು ಬಹಳ ಮುಖ್ಯ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಕ್ವೀನ್ ಸಿಟಿ ಯೋಜನೆ ಸಂಬಂಧ 30ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿವಿಗಳೊಂದಿಗೆ ರೌಂಡ್ ಟೇಬಲ್ ಸಭೆ ನಡೆಯಿತು. ವಿವಿಗಳ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಡಾಕ್ಟರ್ ಸುಧಾಕರ್, ನಮ್ಮ ಯುವ ಜನರಿಗೆ ನಮ್ಮಲ್ಲೇ ವಿಶ್ವದರ್ಜೆಯ ಶಿಕ್ಷಣ ಸಿಗಬೇಕಾದ್ದು ಮುಖ್ಯ. ನಮ್ಮ ವಿವಿಗಳಲ್ಲಿರೋ ವಿದ್ಯಾರ್ಥಿಗಳಲ್ಲಿ 70% ಮಂದಿ ಹೊರ ರಾಜ್ಯಗಳಿಂದ ಬರೋರೇ ಆಗಿದ್ದಾರೆ. ಕ್ವೀನ್ ಸಿಟಿಯಲ್ಲಿ ಡೀಪ್ ಟೆಕ್ ನವೋದ್ಯಮಗಳು, ಬೃಹತ್ ಕಂಪನಿಗಳ R&D ಕೇಂದ್ರಗಳನ್ನು ಬೆಂಬಲಿಸಲು ಸುಸಜ್ಜಿತ ಪರಿಪೋಷಣಾ ಕೇಂದ್ರಗಳು ಮತ್ತು ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಹೇಳಿದರು. ಹೊಸ ಒಂದು ಅಧ್ಯಾಯವನ್ನು ಕರ್ನಾಟಕದ ಒಂದು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಮತ್ತು ಸಂಶೋಧನೆ, ಯಾಕಂದರೆ ಜೊತೆಯಾಗಿ ಹೋಗಬೇಕು. ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಸಂಶೋಧನೆಗಳಾಗ್ತಾ ಇದ್ದಾವೆ. ಆಮೇಲೆ ತಾಂತ್ರಿಕ ಕ್ಷೇತ್ರ, ಇವೆಲ್ಲವೂ ಒಟ್ಟಿಗೆ ಇದ್ದಾಗ ಮಾತ್ರ ಎಲ್ಲರಿಗೂ ಇವತ್ತು ತಾಂತ್ರಿಕತೆಯ ಬಳಕೆ ಇವತ್ತು ನಮ್ಮ ವೈದ್ಯಕೀಯ ರಂಗದಲ್ಲಿ ಭಾಳಷ್ಟು ಬಳಕೆ ಆಗ್ತಾ ಇರೋದ್ರಿಂದ ಇವೆಲ್ಲ ಒಟ್ಟಾಗಿ ಇರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಸಭೆ ನಂತರ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, 9 ವಿವಿಗಳ ಜೊತೆ ಒಪ್ಪಂದ ಆಗಿದೆ ಅಂದರು. ಕ್ವೀನ್ ಸಿಟಿಯಲ್ಲಿ ಜಗತ್ತಿನ ಅತ್ಯುತ್ತಮ ವಿವಿಗಳು ಬರಲಿದ್ದು, ಸೇಂಟ್ ಜಾನ್ಸ್ ಮತ್ತು ಲಿವರ್ಪೂಲ್ ಸೇರಿದಂತೆ 9 ವಿವಿಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಯುಜಿಸಿ ನಿಯಮಗಳು ಅಗ್ರ ಶ್ರೇಣಿಯ 500 ವಿವಿಗಳು ಭಾರತದಲ್ಲಿ ತಮ್ಮ ಕ್ಯಾಂಪಸ್ ತೆರೆಯುವುದಕ್ಕೆ ಅವಕಾಶ ಕೊಟ್ಟಿವೆ. ಪಾಶ್ಚಾತ್ಯ ದೇಶಗಳ ವಿವಿಗಳು ಕಡಿಮೆ ಖರ್ಚಿನಲ್ಲೇ ಕ್ವೀನ್ ಸಿಟಿಯಲ್ಲಿ ನೆಲೆಯೂರೋದಕ್ಕೆ ನಿಚ್ಚಳ ಅವಕಾಶಗಳಿದೆ ಅಂತ ವಿವರಿಸಿದ್ರು. ನಾವು ನಮ್ಮ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೋತಾ ಅವತ್ತು ಆ ಒಂದು ಫಾರಿನ್ ಯೂನಿವರ್ಸಿಟಿ ಇಲ್ಲೇ ಬಂದಿದ್ದು ಮಾಡಿದ್ರೆ ನಮ್ಮ ಮಕ್ಕಳು ಇಲ್ಲೇ ಕಲಿಬೋದು. ಯಾಕೆ ಇಲ್ಲಿ ಡಿಗ್ರಿ ಮತ್ತು ಅಲ್ಲಿ ಡಿಗ್ರಿ ಈಕ್ವಲೆಂಟ್ ಆಗಿರ್ತದೆ. ಒಂದು ಕಡೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಇನ್ನೊಂದು ಕಡೆ ಹಾಸ್ಪಿಟಲ್ಸು, ರಿಸರ್ಚು ಮತ್ತು ನಮ್ಮ ಇನೋವೇಷನ್ನು ಎಲ್ಲವೂ ಕೂಡ ಈ ಸ್ಕಿಲ್ಲು ಎಲ್ಲವೂ ಕೂಡ ಒಟ್ಟಿಗೆ ಆಗಿ ಹೋಗುವಂಥದ್ದು ಮತ್ತು ಪರಸ್ಪರ ಕಾಮನ್ ಫೆಸಿಲಿಟೀಸನ್ನು ಕೂಡ ಹೊಂದಿ ಶೇರ್ ಮಾಡ್ಕೊಳ್ಳೋಂಥದ್ದು. ಹೀಗೆ ಎಲ್ಲವೂ ಕೂಡ ಒಂದು ಕೂಡ್ಕೊಂಡು ಇವತ್ತು ದಿವಸ ಇದು ಆಗಬೇಕು. ಅಲ್ಲಿ ಫಾರಿನ್ ಯೂನಿವರ್ಸಿಟೀಸ್ ಇರ್ತವೆ, ಇಂಡಿಯನ್ ಯೂನಿವರ್ಸಿಟಿ. ಯಾಕಂದರೆ ಫಾರಿನ್ ಯೂನಿವರ್ಸಿಟೀಸ್ ಎಲ್ಲರೂ ಕೂಡ ನೇರವಾಗಿ ಬರೋದಿಲ್ಲ, ಅವರು ಇಲ್ಲಿ ಬಂದು ಟೈಪ್ ಮಾಡ್ಕೋತಾರೆ. ಇನ್ನು ಕರ್ನಾಟಕ ರಾಜ್ಯವು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕೌಶಲ್ಯಭರಿತ ರಾಜ್ಯವಾಗಿದೆ. ತಾಂತ್ರಿಕವಾಗಿಯೂ ಹಾಗೂ ವೈದ್ಯಕೀಯ ಶಿಕ್ಷಣದಲ್ಲೂ ನಮ್ಮ ಕರುನಾಡು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜಧಾನಿ ಸಮೀಪ ತಲೆ ಎತ್ತುತ್ತಾ ಇರೋ ಕ್ವೀನ್ ಸಿಟಿಯು ಕೌಶಲ್ಯ ಹಾಗೂ ವೈದ್ಯಕೀಯ ಶಿಕ್ಷಣದ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಂತ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕ್ವೀನ್ ಸಿಟಿ ಕಾನ್ಸೆಪ್ಟು ವಿಶೇಷವಾಗಿ ನಾಲೆಜು, ವೆಲ್ಬೀಯಿಂಗು, ಆಮೇಲೆ ಇನೋವೇಷನ್ ಹಬ್ ಮಾಡ್ತಕ್ಕಂಥ ಒಂದು ಸುಮಾರು 5,800 ಎಕರೆ
ಜಾಗದಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದು ಹೊಸ ಕಾನ್ಸೆಪ್ಟು ಮೂಲಕ ಈ ಒಂದು ಯೂನಿವರ್ಸಿಟಿಯನ್ನು ಕ್ವೀನ್ ಸಿಟಿಯನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಮುಂದೆ ಬಂದಿದ್ದಾರೆ. ಇನ್ನು ಇನ್ವೆಸ್ಟ್ ಕರ್ನಾಟಕ ಎಕ್ಸಿಬಿಷನ್ನಲ್ಲಿ ನ್ಯೂ ಕಮ್ಯೂಟ್ ಸಂಪರ್ಕ ಸಂಚಾರ ಟೆಕ್ನಾಲಜಿ ಎಲ್ಲರ ಗಮನ ಸೆಳೀತಾ ಇದೆ. ಇದು ಸಾರಿಗೆ ಕ್ಷೇತ್ರಕ್ಕೆ ಹೈಟೆಕ್ ಟಚ್ ನೀಡಬಹುದು ಅಂತ ಚರ್ಚೆಯಾಗ್ತಿದೆ. ಇದು ಮೆಟ್ರೋ ರೀತಿಯಲ್ಲೇ ಪ್ರಯಾಣ ಮಾಡೋ ಟೆಕ್ನಾಲಜಿ. ಸಣ್ಣ ಬೋಗಿಯಲ್ಲಿ ಕೂತು ಸಂಚಾರ ಮಾಡಬಹುದು. ಲಿಫ್ಟ್ ಮಾದರಿಯಲ್ಲೇ ಅಡ್ಡಲಾಗಿ ಚಲಿಸೋ ನ್ಯೂ ಕಮ್ಯೂಟ್ ವಾಹನ ಬೆಂಗಳೂರು ಮೂಲದ ಸೆಲ್ ಕಂಪಲ್ಷನ್ ಕಂಪನಿ ಅಭಿವೃದ್ಧಿಪಡಿಸಿರೋ ಟೆಕ್ನಾಲಜಿ ಇದು. ಜನರಿಗೆ ಅನುಕೂಲವಾಗುವಂತ ಕೈಗೆಟಕೋ ದರದಲ್ಲಿ ಪ್ರಯಾಣ ಮಾಡಬಹುದಾದ ಟೆಕ್ನಾಲಜಿ. ಮೆಟ್ರೋ ಫೀಡರ್ ಬಸ್ ಇರೋ ಹಾಗೆ ಇದನ್ನು ಸಾರಿಗೆ ವ್ಯವಸ್ಥೆಯಾಗಿ ಬಳಸಬಹುದು. ಸೊ ಈಗ ನನ್ನ ಹಿಂಭಾಗದಲ್ಲಿ ನೋಡಿರ್ಬೋದು, ಟ್ರ್ಯಾಕ್ ಮೇಲೆ ನಿಂತಿರ್ತಕ್ಕಂತಹ ಒಂದು ಪಾಡ್. ಅಂದರೆ ಇದು ಈಗ ಸದ್ಯಕ್ಕೆ ಇದು ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ನ್ಯೂ ಕಮ್ಯೂಟ್ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ನೋಡೋಕ್ಕೊಂದು ರೀತಿ ಮೆಟ್ರೋನ ಮೈನರ್ ವರ್ಷನ್ ಅಂತ ಕಾಣ್ತಾ, ಅಂದರೆ ಮೈಕ್ರೋ ವರ್ಷನ್ ರೀತಿ, ಅಂದರೆ ಒಂದು ಪಾಡ್ ಥರ ಇದೆ. ಸೊ ಅದು ಟ್ರ್ಯಾಕ್ ಮೇಲೆ ಮೂವ್ ಆಗುತ್ತೆ. ನೀವು ಲಿಫ್ಟಲ್ಲಿ ಮೇಲೆ ಹೋಗ್ತೀರಿ, ಈ ಪಾಡ್ನಲ್ಲಿ ಹಾರಿಜಾಂಟಲ್ ಆಗಿ ಹೋಗುತ್ತೆ, ಅಂದರೆ ಟ್ರ್ಯಾಕ್ ಮೇಲೆ ಚಲಿಸುವಂತಹ ಒಂದು ಟೆಕ್ನಾಲಜಿ. ಸೇಮ್ ಲಿಫ್ಟ್ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿ ಇದು ಹಾರಿಜಾಂಟಲ್ ಆಗಿ ವರ್ಕ್ ಆಗುತ್ತೆ. ಲಿಫ್ಟ್ ಬಂದಾಗ ನಮಗೆ ಡೋರ್ ಹೆಂಗೆ ಓಪನ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಓಪನ್ ಆಗುತ್ತೆ. ಈಗ ಡೋರ್ ಓಪನ್ ಆಗಿದೆ ಆಟೋಮೆಟಿಕ್ಕಾಗಿ. ನಾವು ಒಳಗಡೆ ಹೋಗೋಣ. ಇಲ್ಲಿ ಲಿಫ್ಟ್ ಆಪರೇಟ್ ಮಾಡುವಾಗ ನಮಗೆ ಫ್ಲೋರ್ ವೈಸ್ ಇರುತ್ತೆ. ಇಲ್ಲಿ ಯಾವ ರೀತಿ ಇರುತ್ತೆ? ಇಲ್ಲ ಅದೇ ಸರ್, ಇಲ್ಲೇನು ಡೆಸ್ಟಿನೇಷನ್ ಸೆಲೆಕ್ಷನ್ ಸ್ಕ್ರೀನ್ ಅಂತಿದೆ. ನೀವು ಸೆಲೆಕ್ಟ್ ಮಾಡಿದ್ರೆ ಯಾವ ಡೆಸ್ಟಿನೇಷನ್ ಅಂತ. ಇವಾಗ ನಮ್ಮಲ್ಲಿ ನಾವು 2 ಟ್ರಿಪ್ ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಟವರ್ 1 ಅಂದರೆ ವಾಪಸ್ ರಿಟರ್ನ್ ಬರ್ತೀವಿ, ಪಾರ್ಕಿಂಗ್ ಅಂದರೆ ಅಲ್ಲಿ ಹೋಗಿ ಚಾರ್ಜಿಂಗಿಗೆ ಹೋಗುತ್ತೆ. ಸೊ ಟವರ್ 1ನ ಆಯ್ಕೆ ಮಾಡ್ತೀನಿ ನಾನು. ಜಸ್ಟ್ ಸ್ಲೈಡ್ ಮಾಡಿದ್ರೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಟ್ರ್ಯಾಕ್ ಮೇಲೆ ಹೋಗುತ್ತೆ, ಹಂಗಾಗಿ ಏನೋ ನಿಮಗೆ ಅಲಗಾಡೋದು ಹೆದರ್ಕೊಳ್ಳೋದು ಆ ಥರದ್ದು ಏನೂ ಇರೋದಿಲ್ಲ. ನೀವು ಟ್ರ್ಯಾಕ್ನು ಕೂಡ ನಮ್ಮ ಕ್ಯಾಮ್ರಾ ಮೂಲಕ ತೋರಿಸ್ಬೋದು. ನೋಡಿ ಈಗ ಮೂವ್ಮೆಂಟ್ ಆಗ್ತಾ ಇದೆ ಪಾಡ್. ಇದು ಒಟ್ಟಿನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನುವಂಥದ್ದು ಈ ರೀತಿಯಂಥ ಹೊಸ ಟೆಕ್ನಾಲಜಿಗಳಿಗೆ ವೇದಿಕೆ ಆಗ್ತಾ ಇರೋದಂತೂ ಸತ್ಯ. ಕ್ಯಾಮ್ರಾಮನ್ ನಾಗರಾಜ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.